ಸಿಂಧೂರ ಅಂದರೆ ನಾವು ಎಮೋಷನಲಿ ಎಷ್ಟು ಅಟ್ಯಾಚ್ಡ್ ಇದ್ದೀವಿ ಭಾರತೀಯ ಹೆಣ್ಮಕ್ಳು ಅನ್ನೋದು ಗೊತ್ತಿದೆ. ಅಲ್ಲಿ ಕಳಿಸಿದ್ರು, ಇಲ್ಲಿ ಸಿಂಧೂರವನ್ನ ಕಸಿದವ್ರನ್ನ ತಂದೂರಿ ಮಾಡ್ತೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ರಾತ್ರಿ ಕಾರ್ಯಾಚರಣೆಯ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಕ ಹಂತದಿಂದ ಕೂಡ ಪಡೆದುಕೊಳ್ತಾ ಇದ್ರು, ಲೂಪಲ್ ಇದ್ರು. ಆಕ್ಚುಲಿ ಪ್ರಧಾನಿ ಮೋದಿಗೆ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸ್ನ ಮುಖ್ಯಸ್ಥರು ಕೂಡ ಹೌದು, ಅವರು NSA. ಸೊ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು, ಮಿನಿಟ್ ಟು ಮಿನಿಟ್ ಬ್ರೀಫಿಂಗ್ ಕೂಡ ಆಗ್ತಾ ಇದ್ರು. ಎಲ್ಲರಿಂದ ಕೂಡ ಮಾಹಿತಿ ಪಡೆದುಕೊಳ್ಳೋ ಕೆಲಸವನ್ನ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ. ಸೇಮ್ ಉರಿ ಮತ್ತು ಸರ್ಜಿಕಲ್ ಸ್ಟ್ರೈಕ್ನ ಅಟ್ಯಾಕ್ನ ಸಂದರ್ಭದಲ್ಲಿ ಹೆಂಗಿತ್ತು ಮಾಹಿತಿ ಹಂಗೆ. ಓಕೆ, ಫೈನ್. ನಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೋಹನ್ ಚಿತ್ತಲೆ ಸರ್ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದವರು ಇವತ್ತು ತಂದೂರಿ ಆಗಿದ್ದಾರೆ ಅಂತ. ಸ್ವರ್ಗದ ಬಾಗಿಲು ಮುಂದೆ ಬಹಳ ಟ್ರಾಫಿಕ್ ಜಾಮ್ ಅನ್ಸುತ್ತೆ ಪಾಕಿಸ್ತಾನದ ಕಡೆಯಿಂದ. ಅಲ್ಲಲ್ಲ ಮೇಡಮ್, ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ನಿಮ್ಮ ಏನು 26 ವನಿತೆಯರು ನಿಮ್ಮೇನು ಅವರು ನಿಮ್ಮ ಪರಿವಾರದವರೇ ಇದ್ದಾರೆ, ಅಂಥ ಪರಿವಾರದ ಸಿಂಧೂರನ್ನು ಕಿತ್ತುಕೊಂಡ ಈ ಬಿಕಾರಿ ಪಾಕಿಸ್ತಾನ್ ಅವ್ರಿಗೆ ಮುಂಚೆನೇ ಸೌದಿ ಅರೇಬಿಯಾದಿಂದ ಇಳಿದ ತಕ್ಷಣ ಏನು NSA ಅಜಿತ್ ಡೋವಾಲ್ ಜೊತೆ ಅವರು ಮೀಟಿಂಗ್ ಮಾಡಿದ್ರು. ಅದಾದ ಹೊರಗಡೆ ಬಂದ್ಕೊಳ್ಳಿ ಬಿಹಾರಕ್ಕೆ ಹೋಗಿ ಏನು ಪಬ್ಲಿಕ್ ಮೀಟಿಂಗ್ ಅದ್ರ ಬಗ್ಗೆನೂ ತುಂಬ ಕ್ರಿಟಿಸೈಸ್ ಕಾಂಗ್ರೆಸ್ಸು ಮತ್ತು ಬಾಕಿ ಎಲ್ಲ ಪಾರ್ಟಿಗಳು ಮಾಡಿದರು. ಅಲ್ಲಿ ಅವರು ಇಂಗ್ಲೀಷ್ನಲ್ಲಿ ಒಂದು ಭಾಷಣ ನೀವು ಬೇಕಾದರೆ ಅದನ್ನು ನೀವು ಆರ್ಕ್ಯೂವ್ನಿಂದ ತೆಗೆದು ತೋರಿಸ್ಬೋದು. ಅದರಲ್ಲಿ ಅವರು ಹೇಳಿದರು, ವಿ ಆರ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೋಸ್ ಪರ್ಪಿಟ್ರೇಟರ್ಸ್ ಆಫ್ terrorism and the persons behind the nation behind the terrorism. 14ನೇ ದಿವಸದ ಶ್ರಾದ್ದ ಇವತ್ತು ಬವಾಲ್ಪುರ್ ಮತ್ತು ಸುತ್ತಮುತ್ತಲಿನ 9 ಪ್ರದೇಶದಲ್ಲಿ ಆಗಿದೆ. ಈ ರಿಟಾಲಿಯೇಷನ್ನು ಒನ್ ಆಫ್ ದ ಫೈನೆಸ್ಟ್ ರಿಟಾಲಿಯೇಷನ್. ಯಾಕಂದರೆ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಟಾರ್ಗೆಟ್ ಕಿಲ್ಲಿಂಗ್ ಮಾಡಿ ನಮ್ಮ ಏರ್ಕ್ರಾಫ್ಟ್ಗಳು ವಾಪಸ್ ಬಂದಿದ್ದಾವೆ. ಅವರು 2 ಏರ್ಕ್ರಾಫ್ಟ್ಗಳು ಬಿದ್ದಿದ್ದಾವೆ ಅಂತ ಸುದ್ದಿ ಇದೆ. 11 ಗಂಟೆ ಪ್ರೆಸ್ ಮೀಟ್ನಲ್ಲಿ ಗೊತ್ತಾಗ್ತದೆ. J-17 ಏನು ಚೈನಾ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿತ್ತು, ಅದು ಬಿದ್ದಿದೆ ಅಂತೆ. ಆಮೇಲೆ F-16 ಕೂಡ ಒಂದು ಬಿದ್ದಿದೆ ಅಂತೆ ಅಂತ ಸುದ್ದಿ ಇದೆ. ಕನ್ಫರ್ಮೇಷನ್ ಇನ್ನೂ ಇಲ್ಲ. ಓಕೆ, ಮೋಹನ್ ಚಿತ್ತಲೆ ಸರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ ನಾನು.